ಹೆಲೋ ನಮಸ್ತೆ, ನಾನು ಶಿಲ್ಪಾ ಸುನೀಲ್. ನಾವಿವಾಗ ಹೊರಟಿರೋದು ಎಲ್ಲಿಗೆ ಅಂದರೆ ಹಿರಿಯೂರ ಹತ್ರ ಹೋಗ್ತಾ ಇದ್ದೀವಿ. ಹಿರಿಯೂರಲ್ಲಿ ವಾಣಿ ವಿಲಾಸ ಸಾಗರ್ ಹತ್ರ ಒಂದು ವಾಟರ್ ಪಾರ್ಕ್ ಇದೆ. ಅಲ್ಲಿಗೆಲ್ಲರೂ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಸಮೇತ. ಇವಾಗ ಎಂಟ್ರಿ ಟಿಕೆಟ್ ತೊಗೋತಾ ಇದ್ದೀವಿ. ಎಂಟ್ರಿ ಟಿಕೆಟಲ್ಲಿ ನೋಡಿ ಅಡಲ್ಟ್ಸಿಗೆ 900 ಇದೆ, ಹಾಗೆ ಮಕ್ಕಳಿಗೆ 600 ಇದೆ, ಹಾಗೆ ಸೀನಿಯರ್ ಸಿಟಿಸನ್ಸಿಗೆ 600 ಇದೆ, ಹಾಗೆ ಬಿಲೋ 2 ಫೀಟ್ ಏನಾರು ಇದ್ದರೆ ಅವ್ರಿಗೆ ಫ್ರೀ ಇದೆ. ಈ ಥರ ಟಿಕೆಟ್ಸ್ನ ಇದು ಮಾಡಿದ್ದಾರೆ. ಇಲ್ಲಿ ವಾಟರ್ ಗೇಮ್ಸ್ ಎಲ್ಲ ಆಟ ಆಡೋದಕ್ಕೆ ಇಲ್ಲಿ ಈ ಕಾಟನ್ ಬಟ್ಟೆ ಅಲೋ ಇರಲ್ಲ. ಇಲ್ಲಿ ಈ ನೈಲಾನ್ ಬಟ್ಟೆ ಇರುತ್ತಲ್ಲ, ಆ ಥರ ಬಟ್ಟೆ ಇಲ್ಲಿ ಅಲೋ ಇರುತ್ತೆ ಗೇಮ್ಸ್ ಎಲ್ಲ ಆಡೋದಕ್ಕೆ. ಹಾಗೆ ಇಲ್ಲಿ ರೆಂಟೆಡು ಸಿಗುತ್ತೆ, ಹಾಗೆ ನಮಗೆ ಬೇಕು ಅಂದರೆ ಓನಾಗೂ ಪರ್ಚೇಸ್ ಮಾಡ್ಬೋದು. ಆ ಥರ ಆಪ್ಷನ್ಸು ಸಹ ಇದ್ದಾವೆ. ಇಲ್ಲಿ ಫಂಡೂಸ್ ಅಂತ ಒಂದು ಕೈಗೆ ಬ್ಯಾಂಡ್ ಕಟ್ತಾರೆ, ಅದನ್ನು ಕಟ್ಕೊಂಡು ನಾವು ಒಳಗಡೆ ಹೋಗಬೇಕು. ಇಲ್ಲಿ ನಾವು ಬಟ್ಟೆಗೆ 250 ಕೊಟ್ಟರೆ ಶರ್ಟು ಹಾಗೆ ಪ್ಯಾಂಟು ಇಲ್ಲ 3/4 ಆ ಥರ ಕೊಡ್ತಾರೆ. ಇಲ್ಲ ಅಂದರೆ ನಮಗೆ ರೆಂಟೆಡ್ ಬೇಕು ಅಂದರೆ 80 ರೂಪೀಸ್ ಕೊಟ್ಟರೆ ಶರ್ಟು, ಇಲ್ಲ ಅಂದರೆ 80 ರೂಪೀಸ್ಗೆ ಪ್ಯಾಂಟು, ಈ ಥರ ಡಿವೈಡ್ ಮಾಡಿದ್ದಾರೆ. ಒಳಗಡೆ ಹೋಗೋಣ ಬನ್ನಿ, ಏನೇನೆಲ್ಲ ಇದೆ ಅಂತ ನಿಮಗೆಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಮೊದಲಿಗೆ ಎಂಟ್ರಿ ಆದ ತಕ್ಷಣ ಲೆಫ್ಟ್ ಸೈಡಲ್ಲಿ ಡ್ರೈ ಗೇಮ್ಸ್ ಇದ್ದಾವೆ. ಇದರಲ್ಲಿ ಕ್ವಾಡ್ ಬೈಕ್ ಇದೆ, ಹಾರ್ಸ್ ರೈಡಿಂಗ್ ಇದೆ. ಇದೆಲ್ಲ 3 o'clock ಮೇಲೆ ಮಧ್ಯಾಹ್ನ ಊಟ ಆದಮೇಲೆ ಇದನ್ನೆಲ್ಲ ಓಪನ್ ಮಾಡ್ತಾರೆ, ಅಲ್ಲಿವರೆಗೂ ಕ್ಲೋಸ್ ಆಗಿರುತ್ತೆ. ಹಾಗೆ ನಾವು ಸ್ಟ್ರೈಟಾಗಿ ಹೋಗ್ತಾ ಇದ್ದರೆ ರೈಟ್ ಸೈಡಲ್ಲಿ ನಮಗೆ ಡ್ರೆಸ್ಸಿಂಗ್ ರೂಮ್ ಬರುತ್ತೆ. ಎಕ್ಸ್ಟ್ರಾ ನಮಗೇನಾದರೂ ಊಟ ಬಿಟ್ಟು ಸ್ನ್ಯಾಕ್ಸು ಜ್ಯೂಸು ಆ ಥರ ಏನಾದರೂ ಬೇಕು ಅಂದರೆ ಇದಕ್ಕೆ ನಾವು ಎಕ್ಸ್ಟ್ರಾ ಅಮೌಂಟು ಪೇಡ್ ಮಾಡಬೇಕು. ಹಾಗೆ ಇಲ್ಲಿ ಲಾಕರ್ಸು ಫೆಸಿಲಿಟೀಸು ಸಹ ಇರುತ್ತೆ. ನಮ್ಮ ಥಿಂಗ್ಸ್ನೆಲ್ಲ ನಾವು ಇಟ್ಕೊಳ್ಳೋಕ್ಕೆ ನಮಗೆ ಒಂದೊಂದು ಲಾಕರ್ ಸಹ ಕೊಡ್ತಾರೆ ಇವರು. ಲಾಕರ್ಸಿಗೂ ನಾವು ಅಮೌಂಟ್ನ ಪೇಡ್ ಮಾಡಬೇಕು. ಇಲ್ಲಿ ಈವೆಂಟ್ ಪ್ಲಾಜಾ ಅಂತ ಬಿಟ್ಟಿದ್ದಾರೆ, ಇಲ್ಲಿ ಸ್ವಲ್ಪ ಸ್ಪೇಸ್ ಬಿಟ್ಟಿದ್ದಾರೆ. ಮೋಸ್ಟ್ಲಿ ಇಲ್ಲಿ ಏನಾದರೂ ಈವೆಂಟ್ಸ್ ಏನಾದರೂ ಆರ್ಗನೈಸ್ ಮಾಡಿದರೆ ಇಲ್ಲಿ ಮಾಡ್ತಾರೆ ಅಂತ ಅನಿಸುತ್ತೆ. ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಈ ಥರ ಸ್ವಲ್ಪ ಜಾಗ ಬಿಟ್ಟಿದ್ದಾರೆ ಇಲ್ಲಿ. ಇನ್ನು ಇಲ್ಲಿ ರೋಪ್ ಮೇಲೆ ಆ್ಯಕ್ಟಿವಿಟೀಸ್ ಇದ್ದಾವೆ. ರೋಪ್ ಮೇಲೆ ಹೋಗೋದಾಗಲಿ, ರೋಪ್ ಮೇಲೆ ಸೈಕ್ಲಿಂಗ್ ಮಾಡೋದಾಗಲಿ ಅದೆಲ್ಲ ಇದ್ದಾವೆ. ಇವರು ಜಾಸ್ತಿ ವಾಟರ್ ಗೇಮ್ ಮೇಲೆ ಫೋಕಸ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಯಾಕಂದರೆ ಡ್ರೈ ಗೇಮ್ಸು ಭಾಳನೇ ಇಲ್ಲ, ಒಂದು 4ರಿಂದ 5 ಡ್ರೈ ಗೇಮ್ಸ್ ಮಾತ್ರ ಇದ್ದಾವೆ. ಅದು ಬಿಟ್ಟರೆ ಮಕ್ಕಳಿಗೆ ಒಂದು ಸ್ವಲ್ಪ ಆ್ಯಕ್ಟಿವಿಟೀಸ್ ಥರ ಇದ್ದಾವೆ, ಜೋಕಾಲಿ, ಜಾರಬಂಡಿ ಆ ಥರ ಒಂದು ಸ್ವಲ್ಪ ಇದ್ದಾವೆ ಇಲ್ಲಿ. ಒನ್ 1:30ಗೆ ಲಂಚಿಗೆ ಬಿಡ್ತಾರೆ. 1:30ವರೆಗೂ ನಾವು ಎಲ್ಲ ವಾಟರ್ ಗೇಮ್ಸ್ ಆಡಿಕೊಂಡು ಆಮೇಲೆ ಊಟ ಮಾಡಿದ್ಮೇಲೆ ಮತ್ತೆ ನೆಕ್ಸ್ಟು ಡ್ರೈ ಗೇಮ್ಸ್ ಎಲ್ಲ ಆಟಾಡಿದ್ವಿ. ನಾವು ಟಿಕೆಟ್ ತೊಗೊಂಡಿರ್ತೀವಲ್ಲ, ಅದರಲ್ಲಿ ಮಧ್ಯಾಹ್ನದ ಲಂಚು ಸಹ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಮಧ್ಯಾಹ್ನಕ್ಕೆ ಇಲ್ಲಿ ಚಪಾತಿ ಪಲ್ಯ ಕೊಟ್ಟಿದ್ದರು, ಅನ್ನ ಸಾಂಬಾರು, ಹಾಗೆ ಪಾಪಡ್ ಕೊಟ್ಟಿದ್ದರು, ಹಾಗೆ ಪಾಯಸ ಕೊಟ್ಟಿದ್ದರು, ಆಮೇಲೆ ಮಜ್ಜಿಗೆ ಕೊಟ್ಟಿದ್ದರು. ಅದ್ವಿತಾ
ವಾಟರ್ ಗೇಮ್ ಆಗಿರೋದ್ರಿಂದ ಮೊಬೈಲಿಂದ ನಾನು ವೀಡಿಯೋಸ್ ಎಲ್ಲ ಶೂಟ್ ಮಾಡೋಕ್ಕಾಗಿಲ್ಲ. ಆದಷ್ಟು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಇನ್ನೂ ಇದರಲ್ಲಿ ತುಂಬಾ ಗೇಮ್ಸ್ ಇದ್ದಾವೆ. ಇದರಲ್ಲಿ 8 ತರಹದ ಅಡ್ವೆಂಚರ್ಸ್ ಗೇಮ್ಸ್ ಇದ್ದಾವೆ. ಹಾಗೆ ಮಕ್ಕಳಿಗೆ ಮತ್ತು ವಯಸ್ಸಾದವ್ರಿಗೆ ಒಂದು 7 ಥರದ ಗೇಮ್ ಇದ್ದಾವೆ. ಮತ್ತು ಪುಟ್ಟ ಮಕ್ಕಳಿಗೆ ಒಂದು 6 ತರಹದ ವಾಟರ್ ಆ್ಯಕ್ಟಿವಿಟೀಸ್ ಇದ್ದಾವೆ. ಇನ್ನು ಈ ವೇವ್ ಪೂಲ್ ಆಗಲಿ, ರೈನ್ ಡ್ಯಾನ್ಸ್ ಬಿಟ್ಟು ತುಂಬ ಸ್ಲೈಡಿಂಗಲ್ಲಿ ತುಂಬ ವೆರೈಟಿ ಇದ್ದಾವೆ. ಟಾರ್ನಾಡೋ ಸ್ಲೈಡು, ಟೂನಲ್ ಸ್ಲೈಡು, ಮಲ್ಟಿಲೈನ್ ಸ್ಲೈಡು, ಪೆಂಡುಲಿಯಮ್ ಸ್ಲೈಡು, ಈ ಥರ ತುಂಬ ವೆರೈಟಿ ಆಗಿದೆ. ಅದನ್ನು ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಹಾಗೆ ಚಿಕ್ಕ ಮಕ್ಕಳಿಗೂ ಅಷ್ಟೇ ತುಂಬ ಚೆನ್ನಾಗಿದ್ದಾವೆ ಗೇಮ್ಸ್ ಎಲ್ಲ. ಇದು ವೇವ್ ಪೂಲು. ಇದು 1 ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಹಾಗೆ ಬಿಟ್ಟಿದ್ರು. 1 ಗಂಟೆಯಿಂದ ಇದು ಸ್ಟಾರ್ಟ್ ಆಗುತ್ತೆ. ಲಂಚ್ ಅವರ್ಸ್ ಮುಗಿದ್ಮೇಲೆ ವೇವ್ ಪೂಲು ಸ್ಟಾರ್ಟ್ ಆಗುತ್ತೆ. ಇದು ರೈನ್ ಡ್ಯಾನ್ಸು. ಲಂಚ್ ಅವರ್ ಆದಮೇಲೆ ಇಲ್ಲಿ ರೈನ್ ಡ್ಯಾನ್ಸಿಗೆ ಬಿಟ್ಟಿದ್ರು. ಇಲ್ಲಿ ತುಂಬ ಇಷ್ಟ ಆಗುತ್ತೆ, ಎಲ್ರಿಗೂ ಫೇವ್ರೆಟ್ ಅಂತ ಹೇಳ್ಬೋದು ಇದನ್ನು. ಲಾಸ್ಟಲ್ಲಿ ನಮಗೆ 360 ಡಿಗ್ರಿ ಒಳಗೆ ರೊಟೇಟ್ ಆಗಿ ಒಂದು ವಿಡಿಯೋ ಮಾಡಿಕೊಡ್ತಾರೆ. ಫಂಡೂಸಿಂದು ಎಲ್ಲ ಆ್ಯಕ್ಟಿವಿಟೀಸ್ ಕಾಣೋ ಹಾಗೆ ಒಂದು ವಿಡಿಯೋನ ಫ್ರೀ ವಿಡಿಯೋ ಮಾಡಿಕೊಡ್ತಾರೆ. ಇದು ತುಂಬ ಚೆನ್ನಾಗಿತ್ತು. ಈ ರೈನ್ ಡ್ಯಾನ್ಸಲ್ಲೇ ಸಾಂಗೆಲ್ಲ ಹಾಕಿರ್ತಾರಲ್ಲ, ಅದನ್ನು ನೋಡಿ ರಾಯನ್ನು ಮಕ್ಕಳೆಲ್ಲ ಇಲ್ಲೇ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಅವ್ರ ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದರು ಅಂತ ಹೇಳ್ಬೋದು. ವಿಡಿಯೋ ಹೇಗನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈಗ ನಾನು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡಿದ್ದೆ, ಅದನ್ನು ಲಾಸ್ಟಿಗೆಲ್ಲ ಹಾಕ್ತಾಯಿದ್ದೀನಿ.